ಸ್ಕ್ಯಾನ್ ಆಗ್ದಂಗೆ ಹಿಂಗಂದಂಗೆ ಇದು ಅಷ್ಟೇ ಹಿಂಗ್ ಮಾಡ್ಬೋಣ ಚಿತ್ರ ಎಷ್ಟು ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ಮತ್ತೆ ಕಡಲೆಕಾಯಿನಲ್ಲಿ ಮಾಡೋ ಒಗ್ಗರಣೆ ಮಜಾನೇ ಬೇರೆ. ಹೌದು ಸರ್. ಅಪ್ಪ ಈಗ ಮಸಾಲೆ ರುಬ್ಬಿರೋ ಮಸಾಲೆ ಇದು ಎಷ್ಟು ಚೆನ್ನಾಗಿ ಗೊಜ್ಜು ಹುರ್ಕತ್ತಿರೋ ಅಷ್ಟು ಬಾಳಕೆ ಅಷ್ಟು ರುಚಿ. ನೋಡಿ ಬಂತ ಬಣ್ಣ ನೋಡಿ. ರೆಡಿ ಕಾಯಿ ಸಾಸಿವೆ ಚಿತ್ರ ರೆಡಿ ಮಾಡ್ಬಿಟ್ರಿ. ಬಂಗಾರದಂತ ಕಾಯಿ ಸಾಸಿವೆ ಚಿತ್ರಾನ್ನ ಖಂಡಿತ ಎಲ್ಲದರಲ್ಲೂ ಅದ್ಭುತ ಇದು. ಈ ಚಿತ್ರಾನ್ನವೇ ವಿಭಿನ್ನ ಅಂತ ಹೇಳ್ಬೋದು, ಬೇರೆ ರೀತಿಯದು. ಆ ರುಚಿಯಲ್ಲಿ CSRದ ಒಂದು ಇದಿದೆ, ಮೆರುಗು, ಅದ್ರದ್ದೇ ಒಂದು ಎಡ್ಜ್ ಇದೆ, ಅಂದರೆ ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ CSR. ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಿ? CSR ಕ್ಯಾಟ್ರಿಂಗ್ ಇದು ಗೊತ್ತು ನಿಮಗೆ. ಮೈಸೂರಿಗೆ ಬಂದ್ಬಿಟ್ವಿ, ಯಾಕೆಂದರೆ ಮದುವೆ ಮನೆಯ ಇನ್ನೂ ಒಂದು ಅದ್ಭುತ ಚಿತ್ರಾನ್ನ ಇದು. ನೀವೇ ಕೇಳಿದ್ದು, ಹಲವಾರು ಕಾಮೆಂಟ್ಸ್ ಬಂದವು. ಫೋನಲ್ಲಿ ಕೂಡ ಚೇತನ್ ರಾವ್ ಅವರಿಗೆ ಖುದ್ದಾಗಿ ಹೇಳ್ಯಾರಂತೆ, ಕಾಯಿ ಸಾಸಿವೆ ಚಿತ್ರಾನ್ನ ನಿಮ್ಮ ಒಂದು CSR ಕ್ಯಾಟ್ರಿಂಗಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನಾವು ಮಾಡಿ ತೋರಿಸಿ ಅಂತ. ಸೊ ಕಾಯ್ತಿರೋರು ಬಹಳ, ನಾವು ಕಾಯ್ತಿದ್ದೀವಿ. ನಿಮಗಾಗಿ ನಮಗಾಗಿ ಚೇತನ್ ರಾವ್ ರೆಡಿ ಆಗ್ಬಿಟ್ಟಾರೆ. ಬನ್ನಿ. ನಮಸ್ಕಾರ ಸರ್. ನೀವು ಈ CSR ಕ್ಯಾಟ್ರಿಂಗಲ್ಲಿ ಏನೇನು ಮಾಡಿ ನೀವು, ಎಸ್ಪೆಷಲಿ ರೈಸ್ ಐಟಮ್ಸ್ ಏನು ಅದ್ಭುತ ಯಶಸ್ಸು ಕಂಡಿವಿ ಅಂದರೆ ಟೊಮೊಟೊ ಬಾತು. ನಾವು ಕೆಲವು ಸಿಕ್ಕಿರ್ತಾರೆ ನಮಗೆ, ಇವತ್ತಿನವರೆಗೂ ಮನೆಯಲ್ಲಿ ವಿಡಿಯೋ ಇಟ್ಕೊಂಡೇ ಟೊಮೊಟೊ ಬಾತ್ ಮಾಡ್ತಾರೆ. ಅದೇ ರೀತಿ ಒಂದು ಅನ್ನದ ಇನ್ನೊಂದು ರೆಸಿಪಿ ಸರ್, ಹೇಳಿ ಸರ್. ಇದು ಕಾಯಿ ಸಾಸಿವೆ ಚಿತ್ರಾನ್ನ ಸ್ವಲ್ಪ ಈ ಟೈಮಲ್ಲಿ ಈ ಚಾತುರ್ಮಾಸ ಟೈಮ್ಗಳಿವೆಲ್ಲ ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ತಿನ್ನಲ್ಲ ಸಾಮಾನ್ಯ. ಅದಲ್ಲದೆ ಒಂದು ಒಳ್ಳೆ ಚಿತ್ರಾನ್ನ ಮಾಡೋದು. ಜನಕ್ಕೆ ಚಿತ್ರಾನ್ನ ಅನ್ನೋದೇ ಒಂದು ಪ್ರಿಯ, ಅದರಲ್ಲೂ ಒಂದು ಒಳ್ಳೆ ಆರೋಗ್ಯಕರ ಚಿತ್ರಾನ್ನ ಮಾಡುವ ಅಂತ. ಇದು ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದು. ನೋಡಿ, ಇನ್ನೊಂದು ನೆನ್ಪು ಮಾಡ್ಬೇಕಿಲ್ಲಿ, ಇವ್ರ ಹೆಸರಿಗೆ ಇನ್ನೊಂದು ಚಿತ್ರಾನ್ನದ ಬಹಳ ಫೇಮಸ್ ವಿಡಿಯೋ ನಿಮ್ಗೆ ಬಿಟ್ಟಿದ್ದು ಮೊನ್ನೆ, ಚೇತನ್ ತಟ್ಟೆ ಇಡ್ಲಿ ಚಿತ್ರಾನ್ನ ಹೆಂಗಿತ್ತು. ಓಕೆ, ಸೊ ಇವತ್ತು ಈ ಚೇತನ್ ಅವರ ಕಾಯಿ ಸಾಸಿವೆ ಚಿತ್ರಾನ್ನ ಮಾಡೋ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನೋಡೋಣ. ಶುಚಿ, ರುಚಿ, ಬಣ್ಣ ಎಲ್ಲ ಅದ್ಭುತ ಇರುತ್ತೆ ಇದ್ರಲ್ಲಿ. ನಾಗೇಶ್ವರ್ ಪ್ರತೀಕ್ಷಾ ಆದ್ರು. ನಮಸ್ಕಾರ ನಾಗೇಶ್ವರೇ. ಸೊ ನಿಮ್ಮ ಇವ ತಂಡದಿಂದ ಒಂದು ಹೊಸ ರೆಸಿಪಿ ಅದ್ಭುತ. ಏನ್ ಸರ್ ಇಂಗ್ರೀಡಿಯೆಂಟ್ಸ್? ಇದು JV ಸುಲಭ. ಹೆಂಗೆ ಚಿತ್ರಾನ್ನ ಈಗ ಹೆಂಗೆ ಸ್ಕ್ಯಾನ್ ಆಗ್ದಂಗೆ ಹಿಂಗಂದಂಗೆ ಇದು ಅಷ್ಟೇ ಹಿಂಗ್ ಮಾಡ್ಬೋಣ ಚಿತ್ರ. ಬನ್ನಿ ಸ್ವಲ್ಪ ಹಸಿ ಮಸಾಲೆ ರುಬ್ಕೊಳ್ಳೋಣ ಇದು. ಕಾಯಿ ಸಾಸಿವೆ ಚಿತ್ರಾನ್ನ ಅಂದ್ರೆ ಸಾಸಿವೆ ಒಂದು ಚಮಚ, ಒಂದು ಚಮಚ ಸಾಸಿವೆ, ಒಂದು ಕಾಲು ಚಮಚ ಮೆಂತ್ಯ ಆಯ್ತಾ. ಸ್ವಲ್ಪ ಕರಿಬೇವು ಇಷ್ಟೇ, ಸಣ್ಣ ಹಿಡಿ. ಆಮೇಲೆ ಜೀರಿಗೆ, ಮುಕ್ಕಾಲು ಸ್ಪೂನ್ ಜೀರಿಗೆ. ಈಗ ಸ್ವಲ್ಪ ಪೌಡ್ರ್ ನೈಸ್ ಪೌಡ್ರ್ ಮಾಡ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕೋಣ. ಓಕೆ. ನೋಡಿ ಪೌಡ್ರ್ ಮಾಡ್ಕೊಂಡು ಸ್ವಲ್ಪ. ಈಗ ಮಸಾಲೆ ಅದೆಲ್ಲ ಬಾ. ಖಾರಕ್ಕೊಂದು 4 ಹಸಿಮೆಣಸಿನ್ಕಾಯಿ ಆಯ್ತಾ. ಈಗ ಕಲರ್ಗೊಂದು 4 ಡಬ್ಬಿ ಬಡಿಗೆ. ಇದಕ್ಕೆ ಎಲ್ಲ ಹಾಕ್ಬಿಡೋದು ಸುಲಭ. ನೋಡಿ ಹುಣಸೆ ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಅರಿಶಿನ, ಬೆಲ್ಲ ಹೌದಾ. ಸ್ವಲ್ಪ ಇದಕ್ಕೆ ಒಂಚೂರು ಶುಂಠಿ, ಒಂದು ಅರ್ಧ ಚಮಚ ಶುಂಠಿ. ಇವಾಗ ನೈಸ್ ಆಗ್ತಾ ಇದೆ ಅಲ್ವಾ. ಈಗ ಕಾಯಿ ಹಿಂಗು, ಕಾಯಿ ಮತ್ತೆ ಹಿಂಗೆ ಹಾಕೋಣ. ಎಷ್ಟು ಕಾಯಿ ಸರ್? ಒಂದು ಅರ್ಧ ಕಾಯಿ. ಇದನ್ನ ಹೀಗೆ ಎತ್ತಿಟ್ಕೋಬಹುದು ಮನೇಲಿ. ಪ್ರತಿ ಬಾರಿ ನಾವು ಬಂದಾಗ ಮಳೆ ಬರುತ್ತೆ. ಹೌದು, ಶುಭ ಸೂಚನೆ. ಒಳ್ಳೇದ್ ಮಾಡಿದಾಗ ಒಳ್ಳೇದೇ ಆಗುತ್ತೆ. ಪ್ರತಿ ಬಾರಿ ನಾವು CSR ಕ್ಯಾಟ್ರಿಂಗ್ ಅಲ್ಲಿ ಮಳೆ ಇದ್ದೇ ಇರುತ್ತೆ. ನೋಡಿ ಇದಕ್ಕೆ ಸ್ವಲ್ಪ ಹಾಲಿಂಗ. ಮಸಾಲೆ, ಈ ಮಸಾಲೆನ ಹಿಂಗ್ ರುಬ್ಬಿಟ್ಕೊಂಡ್ಬಿಟ್ರೆ ಸಾರ್, ರುಬ್ಬಿಟ್ಟು ಫ್ರೈ ಮಾಡೋದು ತೋರಿಸ್ತೀನಿ. ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಒಂದು ವಾರ 10 ದಿವಸ ಇಟ್ಕೊಂಡ್ರೆ ಏನಾಗಲ್ಲ. ಹೊರಗಡೆ ಡೈರೆಕ್ಟ್ ಆಗಿ ಇಟ್ರು 2 ದಿನ ಇಟ್ರು ಏನಾಗಲ್ಲ. ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಮತ್ತೆ
ಕಡಲೆಕಾಯಿ ಇದಕ್ಕೆ ಸಾಮಾನ್ಯ ಮಾಮೂಲಿ ಎಣ್ಣೆಗಿಂತ ಹಾಂ ಕಡಲೆಕಾಯಿನ ಬಳಸಿದ್ರೆ ಮಜಾ. ಮಜಾ ಸರ್. ಇದು ಒಂದು ಇವಾಗ ಜಿಡ್ಡು ಮುಂದೆ ಇರುತ್ತೆ. ಹಾಂ ಹಾಂ ಯಾಕೆ ಗೊತ್ತಾ, ಇದು ಫ್ರೈ ಮಾಡುತ್ತಲ್ಲ, ಹೌದು. ಫ್ರೈ ಮಾಡ್ತಾ ಮಾಡ್ತಾ ಅದು ಮಸಾಲೆ ಜಿಡ್ನ ಬಿಡುತ್ತೆ, ಅವಾಗ ಮಸಾಲೆ ರೆಡಿ ಇದೆ ಅಂತ. ಹ್ಞೂ ಒಂದು 100 ml 100 ml ಎಣ್ಣೆ. ಈಗ ಒಗ್ಗರಣೆಗೆ ಮಾಮೂಲಿ ಸಾಮಾನ್ಯವಾಗಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಸ್ವಲ್ಪ ಒಣಮೆಣಸು, ಜೀರಿಗೆ, ಕರಿಬೇವು, ಉಪ್ಪು ರುಚಿಗೆ ತಕ್ಕ ಉಪ್ಪು. ಈಗ ಸಾಸಿವೆ ಹಾಕುವ. ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ ಆಗೋಕ್ಕೆ ಚಿತ್ರಾನ್ನಕ್ಕೆ ಸಾಸಿವೆ ಸಿಡಿಲಿಕ್ಕೆ. ಕಡಲೆಬೇಳೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಕಡಲೆ ಬೀಜ ಅದು ಮಾಮೂಲಿ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು, ಒಂದು ಚಿಕ್ಕ ಲೋಟದಷ್ಟು. ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡೋ ಒಗ್ಗರಣೆ ಮಜಾನೇ ಬೇರೆ. ಹೌದು ಸರ್. ಹಬ್ಬ ಅದರಲ್ಲೂ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ಮಾತ್ರ ಅದ್ಭುತ, ಬ್ರಹ್ಮಾಂಡ. ಒಂದು 1/4 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, ಒಣಮೆಣಸು. ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರೋದು ಈಗ ಮಸಾಲೆ ರುಬ್ಬಿರೋ ಮಸಾಲೆ ಹಾಕಿ. ಈಗ ಹಸಿ ಮಸಾಲೆ ರುಬ್ಬಿ ಒಗ್ಗರಣೆ ಕೊಡ್ತಾ ಇದೀವಿ, ಅದೇ ವಿಶೇಷತೆ. ಆಮೇಲೆ ನೋಡಿದ್ರೆ ಮಸಾಲೆ ಡೈರೆಕ್ಟ್ ಹಸಿಲ್ಲ ಎಲ್ಲನೂ ಹಾಕ್ಬಿಟ್ಟು ತೋರಿಸ್ತು. ಹೌದು. ಇವಾಗ ನೀವು ಈ ಚಿತ್ರಾನ್ನ ಚಟ್ನಿ ಥರನೂ ಪಲ್ಯಕ್ಕೆ ನೆಂಚ್ಕೊಂಡು ತಿನ್ಬೋದು, ಚಪಾತಿಗೆ ಆಗಲಿ ರೊಟ್ಟಿಗೆ ಆಗಲಿ, ಮಜಾ ಸಿಗುತ್ತಾ. ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಸರ್ ಫ್ಲೇವರು. ಇದು ಎಷ್ಟು ಚೆನ್ನಾಗಿ ಗೊಜ್ಜು ಹುರ್ಕತಿರೋ ಅಷ್ಟು ಬಾಳಿಕೆ, ಅಷ್ಟು ರುಚಿ. ದಿವಸ ಬೇಕಾದ್ರೆ ಇಟ್ಕೋಬಹುದು. ಹೊರಗಡೆನೆ 2-3 ದಿವಸ ಇಟ್ಟರು ಕೆಡಲ್ಲ. ಹೌದಾ? ಫ್ರಿಜ್ಜಲ್ಲಿ ಇಟ್ಟರೆ 10 ದಿವಸ. ಇದನ್ನ ಏನ್ ಮಾಡೋದು, ಈ ತರ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡೋದು. ಬೆಳಗ್ಗೆ ಹೋಗ್ಬೇಕಾರೆ 2 ಸ್ಪೂನ್ ಹಾಕೊಳ್ಳೋದು, ಅನ್ನಕ್ಕೆ ಹಾಕಿ ಕಲ್ಸ್ಕೊಳ್ಳೋದು. ನೀವು ಅನ್ನಕ್ಕೆ ಬಿಡ, ಅನ್ನ ಇಷ್ಟು ಇಟ್ಕೊಳ್ಳೋದು ಬೋಲಲ್ಲಿ 2 ಚಮಚ ಹಾಕೊಂಡು ಹೋಗ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ಕಲ್ಸ್ಕೊಂಡು ಊಟ ಮಾಡೋದು. ಯಾಕಂದ್ರೆ ಇದು ರುಬ್ಬಿ ಚಿತ್ರಾನ್ನ ತರ ಬರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಯಾವ್ದು ಅಸಿಡಿಟಿ ಆಗಲ್ಲ. ನೋಡಿ ಚೆನ್ನಾಗಿ ಮಸಾಲೆ ಉರಿತಾನೆ ಇದೆ. ನೋಡಿ ಜಿಡ್ಡು ಬಿಡ್ತಾ ಬಂತು ಅಂದ್ರೆ ಆಗ್ತಾ ಬಂತು. ಇದಕ್ಕೆ ನೀವು ಗೋಡಂಬಿ ಏನು ಬೇಕಾದ್ರೆ ಹಾಕೋಬೋದು. ಅಳಕಾಯಿ ಬಜ್ಜ ಗೋಡಂಬಿನೂ ಹಾಕೋಬೋದು. ನೀಟಾಗಿ ಕೈ ತೊಳೆದಿದೆಯಪ್ಪ. ಏನಕ್ಕೆ ಕೈ ರುಚಿ ಅಂತ ಹೇಳೋದು? ಏನೇನು ಕಾಲು ರುಚಿ ಅಂತ ಹೇಳ್ಬೇಕಿತ್ತ ಜನಕ್ಕೆ? ಕೈ ರುಚಿ ಅಂತ ಏನಕ್ಕೆ ಹೇಳೋದು, ಕೈಯೆಲ್ಲ ಕಲ್ಸೋದು. ನೋಡಿ ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಗ್ಗರಣೆ ರೆಡಿ. ರೆಡಿ. ಈಗ ಇಲ್ಲಿ ಕೊತ್ತಂಬರಿ ಹಾಕಿ ರೆಡಿ ಮಾಡಿದ್ರಿ. ರೆಡಿ ಇದೆ. ಒಗ್ಗರಣೆ ರೆಡಿ ಆಯ್ತು. ಹಾಕಿ ಸರ್. ನೋಡಿ ಬಂತ ಬಣ್ಣ ನೋಡಿ. ಸೂಪರ್. ಆ ಶೈನಿಂಗ್ ನೋಡಿ. ನೋಡಿ ಅಬ್ಬಾ. ನೋಡಿ ಸರ್, 2 ನಿಮಿಷ ಸೆಟ್ ಆಗ್ಬೇಕದೀಗ. ನಾನು ಯಾವತ್ತು ಹಿಂಗೆ ಕಲಿಸ್ತಾನೆ ಈ ಥರ ಸೈಡಿಗೆ ಒರೆಸಿ ಕಲ್ಸಿಟ್ಬಿಡ್ಬೇಕು ನೀವು. ಹೌದಾ? ದಮ್ಮ ರೆಡಿ. ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ ಮಾಡಿಬಿಟ್ರಿ. ಒರಿಜಿನಲ್ ಕಾಯಿ ಸಾಸಿವೆ ಚಿತ್ರಾನ್ನ. ಬಂಗಾರದಂತ ಕಾಯಿ ಸಾಸಿವೆ ಚಿತ್ರಾನ್ನ ಖಂಡಿತ. ಎಲ್ಲದರಲ್ಲೂ ಅದ್ಭುತ ಇದು. ಕಡಲೆ ಬೀಜ, ಸಾಸಿವೆ, ಒಂದು ಒಗ್ಗರಣೆ. ಫಸ್ಟು ನಮ್ಮ ಕೈಗೆ ಒಂದು ಮೃದುವಾದ ಒಂದು ಅನುಭವ. ಪ್ರತಿ ಬಾರಿ ಅಂತೆ ಬಂದ್ಬಿಟ್ಟು ಸರ್ ಮದುವೆ ಮನೆ ಫೀಲಿಂಗಿಗೆ ಆ ಒಂದು ಮೊಹಲೇ ಚೇಂಜ್ ಆಗ್ಬಿಡ್ತದೆ. ಅಡುಗೆಯಿಂದ ರಸದೂಟಕ್ಕೆ ಶುರು ಮಾಡಿ. ನೀವು ಹೇಳಿ. ಹುಳಿ, ಉಪ್ಪು, ಖಾರ. ನಮಗೆ ಚಿತ್ರಾನ್ನದ ಪರಿಚಯ ಇದೆ. ಚಿತ್ರಾನ್ನ ಹೆಂಗಿರುತ್ತೆ, ಇದರಲ್ಲಿ ಅಡಿಷನ್ ಅದಂದರೆ ಭಾಗ 2 ಅಂತಲ್ಲ ಹಂಗೆ. ಅದು ಕಾಯಿ ಸಾಸಿವೆ, ಆಮೇಲೆ ಒಗ್ಗರಣೆ,
ಅದು ಭಾಳ ವಿಶೇಷ ಇದೆ, ಭಾಳ ವಿಶೇಷ. ಈ ಚಿತ್ರಾನ್ನವೇ ವಿಭಿನ್ನ ಅಂತ ಹೇಳ್ಬೋದು, ಬೇರೆ ರೀತಿಯದು. ಆ ರುಚಿಯಲ್ಲಿ CSRದ ಒಂದು ಇದಿದೆ, ಮೆರುಗು, ಅದರದ್ದೇ ಆದ ಒಂದು ಎಡ್ಜ್ ಇದೆ, ಅಂದರೆ ಅಡ್ವಾಂಟೇಜ್ CSR. ನನಗೆ ಗೊತ್ತು, ನಾನು ಮಾತಾಡೋದ್ರಾಗ ನೀವು ಮುಗಿಸ್ತೀರಾ ಅಂತ. ನಾವು ಜಾಸ್ತಿ ಮಾತಾಡಿದ್ರೆ ಸಮಯ ಬರ್ತಾಗೋದು ಬೇಡ. ಕಡಲೆಕಾಯಿ ಎಣ್ಣೆ ಹಾಕಿರೋದಕ್ಕೆ ಇನ್ನೊಂಥರ ಟೇಸ್ಟ್ ಚೇಂಜ್. ಹೌದು, ಕಡಲೆಕಾಯಿ ಎಣ್ಣೆ ಯಾವುದೇ ಅಡುಗೆಲಿ ಹಾಕಿದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ. ಸರ್, ಇದು ಯಾಕೆ ವಿಶೇಷವಾದ ರುಚಿ ಇರುತ್ತಂದರೆ, ನೀವಲ್ಲಿ ವಿಭಿನ್ನ ಶೈಲಿಯಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿರ್ತೀರಿ, ಅದು ನಮಗೆ ಡಿಫ್ರೆಂಟಾಗಿ ಕಾಣುತ್ತೆ. ಅದಕ್ಕೆ ನಾವು ಇಲ್ಲಿ ಬರೋದು ಮೈಸೂರಿಗೆ. ಸೊ ನೀವು ಮನೆ ಮಾಡ್ಕೊಂಡು ಹೇಳಿ, ಟೊಮೊಟೊ ಬಾತ್ಗಿಂತ ಒಂದು ಹೆಜ್ಜೆ ಮುಂದೆನೇ ಇದೆ ಅನ್ಬೋದು. ಖಂಡಿತ ಸರ್, ಖಂಡಿತವಾಗಿ ದಿಢೀರಾಗಿ ಮಾಡ್ಕೊಂಡು ಎಸ್ ಎಷ್ಟು ದಿವಸ ಬೇಕಾದ್ರೆ ಇಟ್ಕೋಬೋದು ಧೈರ್ಯವಾಗಿ. ನಾವು ಆಮೇಲೆ ನೀವು ಟ್ರಿಪ್ಗೆ ಹೋಗ್ತೀರಿ, ರೈಸ್ನ ತುಂಬ್ಕೊಂಡು ಹೋಗ್ತೀವಿ, ಮಧ್ಯಾಹ್ನ ಸಂಜೆಗೆಲ್ಲ ಚಿತ್ರಾನ್ನ ಏನೋ ಅಳಿಸೋಗುತ್ತೆ. ಇದನ್ನ ಮಾಡ್ಕೊಂಡು ಇಟ್ಕೊಂಡೋಗಿ ಯಾಕೆ ಕಳಿಸುತ್ತೆ ನೋಡಿ. ಹೌದು. ಸೊ ಟ್ರಿಪ್ಪಿಗೂ ಅದ್ಭುತ ಇದು. ಸೊ ಮುಂದಿನ ಸಂಜೆ ಮತ್ತೆ ಸಿಗೋಣ ಸರ್. ಖಂಡಿತ. ನಾವು ಮುಗಿಸ್ಬಿಡ್ತೀವಿ. ಅದ್ಭುತವಾಗಿದೆ. ಆಹಾ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.